ನನ್ನ ಪ್ರೀತಿಯ ಅಪ್ಪ ಅಮ್ಮ, ನೀವು ನನಗೆ ಎಲ್ಲವನ್ನೂ ಕೊಟ್ರಿ. ಆದರೆ ನಾನೀಗ ಅದೆಲ್ಲವನ್ನೂ ಕೂಡ ಬಿಟ್ಟು ಬಹಳ ದೂರ ಹೋಗ್ತಾ ಇದ್ದೀನಿ. ನನ್ನನ್ನು ದಯವಿಟ್ಟು ಕ್ಷಮಿಸಿ. ನನಗೀಗ ಬದುಕುವಂತ ಯಾವುದೇ ಆಯ್ಕೆ ಉಳಿದಿಲ್ಲ. ಕಾರಣ ಒಬ್ಬ ಹುಡುಗಿ ನನ್ನ ಮೇಲೆ ತೀವ್ರ ಆಘಾತಕಾರಿ ಎನಿಸುವಂತ ಗಂಭೀರ ಆರೋಪವನ್ನ ಮಾಡಿದ್ದಾಳೆ. ಈ ಆರೋಪಗಳು ನನ್ನನ್ನು ಇವತ್ತು ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಿಸಿವೆ. ನಾನು ಈ ಜಗತ್ತನ್ನ ಬಿಟ್ಟು ದೂರ ಹೋಗ್ತಿದ್ದೀನಿ. ಮತ್ತೊಮ್ಮೆ ನನ್ನನ್ನು ಕ್ಷಮಿಸಿ. ವೀಕ್ಷಕರೇ, ಈ ರೀತಿ ಕ್ಯಾಮರಾ ಮುಂದೆ ಕನ್ಫ್ಯೂಸ್ ಮಾಡ್ಕೊಂಡಂತ ಆ ಯುವಕ ತನ್ನ ಪ್ರಾಣವನ್ನ ಕಳೆದುಕೊಳ್ತಾನೆ. ಅವನ ಹೆಸರೇ ಗೌರವ್ ರಾಯ್. ಈತ ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿ ಮಾತನಾಡಿ ಜೀವವನ್ನು ಕಳೆದುಕೊಂಡಿದ್ದು ತುಂಬಾ ವೈರಲ್ ಕೂಡ ಆಗಿತ್ತು. ಇಷ್ಟಕ್ಕೂ ಈತನ ಬದುಕಲ್ಲಿ ಆಗಿದ್ದೇನು? ಇವನ ಬದುಕನ್ನ ಕಸ್ತಂತ ಆ ಯುವತಿ ಯಾರು? ಈತನ ಸಾವಿಗೆ ಆ ಯುವತಿ ಕಾರಣ ಆಗಿದ್ದು ಹೇಗೆ? ಈಕೆ ಇವನ ಬದುಕನ್ನ ಯಾಕಾಗಿ ಬಲಿ ಪಡಲು ಎಂಬ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕುತೂಹಲಕರವಾಗಿ ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ. ವೀಕ್ಷಕರೇ, ಇತ್ತೀಚೆಗೆ ಅಂತರ್ಜಾಲ ಲೋಕದಲ್ಲಿ ಸೆನ್ಸೇಷನ್ ಸೃಷ್ಟಿ ಮಾಡಿದಂತ ಈ ಗೌರವ್ ಎಂಬ ಯುವಕನ ಈ ದಾರುಣಮಯವಾದಂಥ ಸಾವು ಎಲ್ಲ ಕಡೆ ತೀವ್ರ ಚರ್ಚೆಯನ್ನ ಹುಟ್ಟುಹಾಕಿತ್ತು. ಇನ್ನೂ ಕೂಡ ಈ ಸಣ್ಣ ವಯಸ್ಸಿನ ಗೌರವ್ ಭಿಲಾಯ್ ನಗರದ ನಿವಾಸಿ. ಈ ಒಂದು ಕಥೆಯಲ್ಲಿ ಇವನ ಜೊತೆ ಬರುವಂತ ಇನ್ನೊಬ್ಬ ಮುಖ್ಯ ವ್ಯಕ್ತಿ ಹೆಸರು ಉಮಾ. ಈಕೆ ಇವನ ಪ್ರೇಯಸಿ ಹಾಗೂ ಇವನ ಅಂತ್ಯಕ್ಕೆ ಕಾರಣವಾದಂತ ಯುವತಿ ಕೂಡ ಹೌದು. ಛತ್ತೀಸ್ಗಢದ ಶಂಕರಾಚಾರ್ಯ ಮಹಾವಿದ್ಯಾಲಯದಲ್ಲಿ ಈತ MBA ಪದವಿಯನ್ನ ಓದ್ತಿದ್ದ. ಯಾರಿಗೂ ಕೂಡ ಕಷ್ಟ ಕೊಡದೆ ಇತರರ ಕಷ್ಟಗಳಿಗೆ ಮರುಗುವಂತ ಒಳ್ಳೆ ವ್ಯಕ್ತಿತ್ವ ಈತನದ್ದು. ಆದ್ರೆ ಕೆಲವು ಸಲ ನಮ್ಮಲ್ಲಿ ಇರುವಂತ ಒಳ್ಳೆಯತನನೇ ನಮ್ಗೆ ಶತ್ರು ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಗೌರವನ ಬದುಕೆ ಉತ್ತಮ ಸಾಕ್ಷಿ. ಈ ರೀತಿಯ ಗೌರವವು ಕೂಡ ವಯಸ್ಸಿನ ಹಪಹಪಿಯಲ್ಲಿ ಒಂದು ಯುವತಿಯ ಕಡೆ ಮೋಹ ಬೆಳೆಯುತ್ತೆ. 4 ವರ್ಷಗಳ ಕೆಳಗೆ ಆತ ಒಂದು ಹುಡುಗಿಯಲ್ಲಿ ಅನುರಕ್ತನಾಗ್ತಾನೆ. ಅವಳ ಹೆಸರೇ ಉಮಾ. ಈಕೆ ತಂಗಿ ಗೌರವನ ಸಹಪಾಠಿ. ಈ ಮೂಲಕ ಅವಳಿಂದ ಉಮಾಳ ಪರಿಚಯ ಆಗಿ ಆ ಒಂದು ಪರಿಚಯ ಸ್ನೇಹ ಹಾಗೂ ಪ್ರೀತಿಗೆ ತಿರುಗಿತ್ತು. ಇಬ್ರು ಕೂಡ ಪರಸ್ಪರ ಒಲವನ್ನು ಬೆಳೆಸಿಕೊಂಡು ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಈ ಪ್ರೀತಿ ಅನ್ನೋದು ಮುಂದೆ ತನಗೆ ನಂಜಿನಂತೆ ಪರಿಣಮಿಸಿ ತನ್ನ ಇಡೀ ಬದುಕನ್ನ ಬಲಿ ಪಡೆಯಲಿದೆ ಎಂಬ ಒಂದು ಕಲ್ಪನೆ ಕೂಡ ತನಗೆ ಇರಲಿಲ್ಲ. ಕೇವಲ ದೈಹಿಕ ಆಕರ್ಷಣೆಗಾಗಿ ಮಾತ್ರ ಗೌರವ್ ಅವಳ ಮೇಲೆ ಆಸಕ್ತಿಯನ್ನ ಇಟ್ಕೊಂಡಿರಲಿಲ್ಲ. ಅವನು ಅವಳನ್ನ ಮನ್ಸಾರೆ ಪ್ರೀತಿ ಮಾಡಿದ್ದ. ಹಾಗಾಗಿನೇ ಅವಳ ಜೊತೆಗಿನ ಸಂಬಂಧವನ್ನ ಅವನು ಮುಂದುವರಿಸಿಕೊಂಡು ಬಂದಿದ್ದ. ಭವಿಷ್ಯದಲ್ಲಿ ಈ ಒಂದು ಸಂಬಂಧಕ್ಕೆ ಸುಂದರ ರೂಪ ಹಾಗೂ ಅರ್ಥ ಕೊಡೋದಕ್ಕೆ ಅವನು ಬಯಸಿದ್ದ. ಉಮಾ ಕೂಡ ತನ್ನನ್ನ ಮನಸಾರೆ ಪ್ರೀತಿ ಮಾಡ್ತಿದ್ದಾಳೆ ಅಂತ ಅವನು ನಂಬಿದ್ದ. ಆದ್ರೆ ಆ ಒಂದು ಸುಂದರ ಮುಖದ ಹಿಂದೆ ವಿಕೃತ ಲಾಲನೆಯೊಂದು ಇದ್ದದ್ದು ಮೊದಲು ಅವನ ಗಮನಕ್ಕೆ ಬರಲಿಲ್ಲ. ಅರಳು ಮುಖದ ಚೆಲುವೆಯಾದಂಥ ಉಮಾಳಲ್ಲಿ ಅನೇಕ ಕಳಂಕಗಳಿದ್ವು. ಅವಳಲ್ಲಿ ಇದ್ದಂಥ ಮನೋದೌರ್ಬಲ್ಯಗಳಲ್ಲಿ ಅತಿಯಾದ ಲೈಂಗಿಕ ಪ್ರವೃತ್ತಿ ಕೂಡ ಒಂದಾಗಿತ್ತು. ಹೌದು, ಆಕೆ ಲೈಂಗಿಕತೆಗೆ ತುಂಬಾನೇ ಅಡಿಕ್ಟ್ ಆಗಿದ್ಲು. ಅತಿಯಾಗಿ ನೀಲಿ ಚಿತ್ರಗಳನ್ನ ವೀಕ್ಷಣೆ ಮಾಡ್ತಿದ್ಲು. ಸಾಮಾನ್ಯವಾಗಿ ಯಾವುದೇ ಯುವತಿ ಇಂಥ ತನ್ನ ಆಸಕ್ತಿಯನ್ನ ಇತರರಿಗೆ ತೋರಿಸ್ಕೊಳ್ಳೋದಿಲ್ಲ. ಆದ್ರೆ ಉಮಾ ತನ್ನಲ್ಲಿದ್ದಂಥ ಈ ಒಂದು ಲೈಂಗಿಕ ಬಯಕೆಯನ್ನ ನಿಯಂತ್ರಣ ಮಾಡಲಾಗದೆ ಅನೇಕ ಯುವಕರ ಜೊತೆ ದೈಹಿಕ ಸಂಪರ್ಕವನ್ನ ಹೊಂದಿದ್ಲು. ಈ ಗೌರವ್ ಆಕೆ ಜೊತೆ 4 ವರ್ಷಗಳ ರಿಲೇಶನ್ಶಿಪ್ ಅನ್ನ ಹೊಂದಿದ್ದ. ಆದ್ರೂ ಕೂಡ ಆಕೆ ಇಷ್ಟು ವರ್ಷಗಳಲ್ಲಿ ಅನೇಕ ಯುವಕರ ಜೊತೆ ಆತನಿಗೆ ಸಿಕ್ಬಿದ್ದಿದ್ಲು. ಖುದ್ದು ಗೌರವ್ ಅವಳನ್ನ ಈ 4 ವರ್ಷಗಳಲ್ಲಿ ಅನೇಕ ಯುವಕರ ಜೊತೆ ಸಹವಾಸ ಮಾಡಿದ್ದನ್ನ ಗಮನಿಸಿದ್ದ. ಅವಳು ಅವನಿಗೆ ಮೇಲಿಂದ ಮೇಲೆ ದ್ರೋಹವನ್ನ ಮಾಡ್ತಾನೆ ಬಂದಿದ್ಲು. ಆದ್ರೂ ಕೂಡ ಈತ ಅವಳ ಮೇಲಿದ್ದಂಥ ಅನುರಾಗಕ್ಕೆ ಸೋತು ಅವಳನ್ನ ಕ್ಷಮಿಸ್ತಾನೆ ಬಂದಿದ್ದ. ಆಕೆ ತಪ್ಪು ಮಾಡಿ ಸಿಕ್ಕಾಕೊಂಡಾಗ್ಲೆಲ್ಲ ಅವನ ಮುಂದೆ ನಾಟಕ ಮಾಡೋದಕ್ಕೆ ಶುರು ಮಾಡ್ತಿದ್ಲು. ಅವಳ ಕಪಟತೆಯ ಕಣ್ಣೀರು ಹಾಗೂ ನಾಟಕೀಯ ವರ್ತನೆಗೆ ಗೌರವ್ ಸೋಲ್ತಿದ್ದ. ಅವಳನ್ನ ಪ್ರತಿ ಸಲ ಕೂಡ ಕ್ಷಮಿಸಿ ಅವಳ ಜೊತೆ ಸಂಬಂಧವನ್ನ ಮತ್ತೆ ಎಂದಿನಂತೆ ಕಾಯ್ದುಕೊಳ್ತಿದ್ದ. ಇದು ಯಾವುದೇ ಯುವಕನಿಗೆ ಅಷ್ಟು ಸುಲಭ ಅಲ್ಲ. ಆದರೆ ಇಲ್ಲಿ ಗೌರವ್ ತನ್ನ ಸ್ವಾಭಿಮಾನ ಮರೆತು ಅವಳ ಪ್ರೇಮಕ್ಕೆ ಕೊಟ್ಟಂತ ಮೊದಲ ಆದ್ಯತೆಗೆ ಇದು ಸ್ಪಷ್ಟ ಸಾಕ್ಷಿ ಅಂತ ಗೊತ್ತಾಗ್ತಿತ್ತು. ಆದ್ರೆ ಉಮಾ ಮಾತ್ರ ಅದಕ್ಕೆ ಒಂದಿಷ್ಟು ಕೂಡ ಅರ್ಹಳಾದಂತ ಯುವತಿಯಾಗಿರ್ಲಿಲ್ಲ. ಗೌರವ್ ಆಕೆನ ಪ್ರತಿ ಸಲ ನಂಬ್ತಿದ್ದ. ಆದ್ರೆ ಅವಳು ಮಾತ್ರ ಅವನ ನಂಬಿಕೆಗೆ ಪ್ರತಿ ಸಲ ಕೂಡ ದ್ರೋಹವನ್ನ ಎಸಗ್ತಿದ್ಲು. ಪ್ರತಿ ಸಲ ಅವನ ಮುಂದೆ ಕುಳಿತು ಕಣ್ಣೀರನ್ನ ಸುರಿಸಿ ಮತ್ತೆ ಹೀಗ್ ಮಾಡಲ್ಲ ಅಂತ ಹುಸಿ ಪ್ರಾಮಿಸ್ ಅನ್ನ ಮಾಡಿದ್ರೆ ಸಾಕು, ಗೌರವ್ ನಂಬ್ತಾನೆ ಅನ್ನೋದನ್ನ ಅವಳು ತುಂಬಾ ಚೆನ್ನಾಗಿನೇ ಕಂಡ್ಕೊಂಡಿದ್ಲು. ಅವಳಿಗೆ ತನ್ನ ಮನೋಲಾಲನೆಯ ಮೇಲೆ ಇದ್ದಂತ ಗಮನ ಯಾವತ್ತೂ ಕೂಡ ಈ ಗೌರವ್ನಲ್ಲಿದ್ದಂಥ ಒಳ್ಳೆತನದ ಮೇಲೆ ಬರಲೇ ಇಲ್ಲ. ಅವನಲ್ಲಿ ಇದ್ದಂಥ ಉದಾರತೆಗೆ ಅವಳು ಯಾವತ್ತೂ ಕೂಡ ಬೆಲೆ ಕೊಡಲಿಲ್ಲ. ಅವಳು ಯಾವ ತರಹದ ಹೆಣ್ಣು ಅಂತ ನೀವು ಅವನ ಮಾತಲ್ಲೇ ಕೇಳಬೇಕು ಅಂದ್ರೆ ಈ ಗೌರವ್ನ ಕೊನೆಯ ಸೋಷಿಯಲ್ ಮೀಡಿಯಾದ ವಿಡಿಯೋವನ್ನ ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ಖುದ್ದು ಗೌರವ್ ಹೇಳುವಂತೆ ಉಮಾ ಅತೀವ ಲೈಂಗಿಕತೆಗೆ ಅಡಿಕ್ಟ್ ಆದಂಥ ಯುವತಿ. ಅವಳಿಗೆ ವಾರಕ್ಕೆ 4-5 ಜನ ಯುವಕರು ಬೇಕಿತ್ತು. ತನ್ನಲ್ಲಿದ್ದಂಥ ಅತಿಕಾಮವನ್ನು ಪೂರೈಸಿಕೊಳ್ಳೋದಕ್ಕೆ ಅವಳು ಯಾರ ಜೊತೆ ಬೇಕಾದರೂ ಸಹಕರಿಸ್ತಿದ್ಲು. ಇದರ ಜೊತೆ ಅವಳಿಗೆ ನೀಲಿ ಚಿತ್ರಗಳ ವೀಕ್ಷಣೆಯ ಕೆಟ್ಟ ಚಟ ಕೂಡ ಇತ್ತು. ಅವಳು ದಿನವೊಂದಕ್ಕೆ 30-40 ನೀಲಿ ಚಿತ್ರಗಳನ್ನ ನೋಡ್ತಿದ್ಲು. ಈ ಒಂದು ವಿಷಯವಾಗಿ ತಾನೆಷ್ಟೇ ಹೇಳಿದ್ರು ಕೂಡ ಅವಳು ಕೇಳ್ತಾ ಇರಲಿಲ್ಲ ಅಂತ ಗೌರವ್ ಆ ಒಂದು ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾನೆ. ಉಮಾಳನ್ನ ಅವನು ಕಂಟ್ರೋಲ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯನೇ ಇರಲಿಲ್ಲ. ಕಾರಣ ಗೌರವ್ ಮುಗ್ಧ ಮನಸ್ಸಿನ ಬಹಳ ಬೇಗ ಕ್ಷಮಿಸುವಂತ ವ್ಯಕ್ತಿತ್ವದ ಯುವಕ. ಅವಳ ಮೊಸಳೆ ಕಣ್ಣೀರಿಗೆ ಅವನು ಪ್ರತಿ ಸಲ ಕರಗ್ತಿದ್ದ. ಮತ್ತೊಮ್ಮೆ ಹೀಗೆ ಖಂಡಿತ ಮಾಡೋದಿಲ್ಲ ಅಂತ ಉಮಾ ಅವನಿಗೆ ಮಾತನ್ನ ಕೊಡ್ತಿದ್ಲು. ಉಮಾ ನಿಧಾನವಾಗಿ
ಅವನ ಕೆಲ ಗೆಳೆಯರ ಜೊತೆ ಅಕ್ರಮ ಸಂಪರ್ಕವನ್ನ ಬೆಳೆಸ್ಕೊಂಡಿದ್ಲು. ಈ ಒಂದು ವಿಷಯ ಕೂಡ ಗೌರವ್ಗೆ ಗೊತ್ತಾಗಿತ್ತು. ಕೇಳಿದ್ರೆ ಅವಳಿಂದ ಮತ್ತದೇ ನಾಟಕ ಹಾಗೂ ಮತ್ತದೇ ಸುಳ್ಳು. ಒಂದ್ಸಾರಿ ಸಿನಿಮಾ ಥಿಯೇಟರ್ನಲ್ಲಿ ಉಮಾ ಹಾಗೂ ಅವನ ಗೆಳೆಯನೊಬ್ಬ ತೀರಾ ಅನುಚಿತ ಹಾಗೂ ಅಸಭ್ಯ ಸ್ಥಿತಿಯಲ್ಲಿ ಸಿಕ್ಕಿದ್ರು. ಆಗ್ಲೂ ಕೂಡ ಗೌರವ್ ಅತ್ಯಂತ ಉದಾರ ಮನಸ್ಸಿನಿಂದ ಉಮಾಳನ್ನ ಕ್ಷಮಿಸಿದ್ದ. ಇನ್ನೊಮ್ಮೆ ಕೂಡ ಅವಳು ಅವನ ಇನ್ನೊಬ್ಬ ಗೆಳೆಯನ ಜೊತೆ ಓಡಾಡಿದ್ದನ್ನ ಗೌರವ್ ಗಮನಿಸಿದ್ದ. ಅವನ ಆ ಗೆಳೆಯನ ಹೆಸರು ಆರ್ಯನ್. ಈ ಆರ್ಯನ್ ಗೌರವ್ನ ಆತ್ಮೀಯ ಗೆಳೆಯನಾಗಿದ್ದ. ಅವನ ಜೊತೆ ಕೂಡ ಉಮಾ ಇಲ್ಲಿಗಲ್ ಸಂಬಂಧವನ್ನ ಇಟ್ಕೊಂಡಿದ್ಲು. ಇಷ್ಟು ದಿನ ಬೇರೆ ಯುವಕರ ಜೊತೆ ಸುತ್ತಾ ಇದ್ದವಳು ಈಗ ಬೇಕು ಅಂತಾನೆ ತನ್ನ ಆತ್ಮೀಯ ಗೆಳೆಯರ ಜೊತೆ ಇರೋದಕ್ಕೆ ಶುರು ಮಾಡದಂತ ಉಮಾಳ ವರ್ತನೆ ಈ ಸಲ ಯಾಕೋ ಗೌರವ್ಗೆ ಸ್ವಲ್ಪ ಕೂಡ ಇಷ್ಟ ಆಗ್ಲಿಲ್ಲ. ಅವನು ಈ ಸಲ ಖಡಾಖಂಡಿತವಾಗಿ ಅವಳಿಗೆ ಇದೆಲ್ಲ ನಿಲ್ಲಿಸಿ ಗೌರವದಿಂದ ಇರುವಂತೆ ತಾಕೀತನ್ನ ಮಾಡಿದ್ದ. ಅವಳು ಕೇಳದೆ ಹೋದಾಗ ಒಂದಿನ ಗೌರವ್ ಧೈರ್ಯವನ್ನ ತಂದುಕೊಂಡು ಅವಳ ಕೆನ್ನೆಗೆ ಜೋರಾಗಿನೇ ಹೊಡೆದಿದ್ದ. ಹೊಡೆಯುವ ಮುನ್ನ ಅವರಿಬ್ಬರ ನಡುವೆ ಜೋರಾದ ವಾಗ್ವಾದ ನಡೆದಿತ್ತು. ಈ ಗೌರವ್ ಯಾವ ಕಾರಣಕ್ಕೂ ಸಂಯಮ ಮರೆತು ಆತುರವಾಗಿ ವರ್ತಿಸುವಂತ ಯುವಕನಾಗಿರ್ಲಿಲ್ಲ. ಅವನು ಹೊಡೆಯುವ ಮೊದಲು ಆಕೆ ಜೊತೆ ತಾಳ್ಮೆಯಿಂದನೇ ಮಾತಾಡಿದ್ದ. ಅವಳು ಕೇಳದೆ ಹೋದಾಗ ಅಧಿಕಾರದಿಂದಲೇ ಅವಳಿಗೆ ಹೊಡೆದಿದ್ದ. ಆದ್ರೆ ಉಮಾ ಈಗ ತನ್ನ ನಿಜ ಮುಖವನ್ನ ಅವನಿಗೆ ತೋರಿಸಿದ್ಲು. ಅವತ್ತು ಏಟು ಬಿದ್ದ ನಂತರ ಅವಳ ಬಾಯಿ ಹಾಗೂ ಮೂಗಲ್ಲಿ ರಕ್ತ ಜಿನುಗೋದಿಕ್ಕೆ ಶುರುವಾಯಿತು. ಅಲ್ಲಿ ಗಾಯ ಕೂಡ ಆಯಿತು. ಅವಳು ಎಚ್ಚರ ತಪ್ಪಿದಾಗ ವಾಸ್ತವಕ್ಕೆ ಇಳಿದಂತ ಗೌರವ್ ಅವಳನ್ನು ಹೊತ್ಕೊಂಡು ಕಾರಲ್ಲಿ ಕೂರಿಸಿ ಆಸ್ಪತ್ರೆಗೆ ಹೊರಟಿದ್ದ. ದಾರಿಯ ಮಧ್ಯ ಪೆಟ್ರೋಲ್ಗೆ ಅಂತ ಕಾರನ್ನು ನಿಲ್ಲಿಸಿದಾಗ ಅಲ್ಲಿ ಅಚಾನಕ್ ಆಗಿ ಉಮಾಳ ಕಸಿನ್ ಒಬ್ಬ ಇದ್ದ. ಅವನು ಅವಳನ್ನ ಕಾರಲ್ಲಿ ನೋಡಿದ್ದ. ಅವಳ ಮೈಮೇಲೆ ಆಗಿದಂತ ಗಾಯವನ್ನ ನೋಡಿ ಕೋಪದಿಂದ ಗೌರವ್ಗೆ ಬೈದು ಅವಳನ್ನ ತಾನೇ ಬಲವಂತದಿಂದ ಮನೆಗೆ ಕರೆದೊಯ್ದ. ಈ ಉಮಾಗುನು ಅದೇ ಬೇಕಿತ್ತು. ಈ ಒಂದು ವಿಷಯ ಗೌರವ್ ಹಾಗೂ ಉಮಾರ ಮನೆಗಳಲ್ಲಿ ಚರ್ಚೆಯಾದಾಗ ಉಮಾ ಎಲ್ಲರ ಮುಂದೆ ಗೌರವ್ಗೆ ಉಲ್ಟಾ ಹೊಡೆದ್ಲು. ತಾನು ಗೌರವ್ನನ್ನ ಪ್ರೀತಿಸ್ತಾನೆ ಇರಲಿಲ್ಲ. ಅವನ ಜೊತೆ ಬ್ರೇಕಪ್ ಆಗಿ 4-5 ತಿಂಗಳು ಮೇಲಾಗಿದೆ. ಆದ್ರೂ ಕೂಡ ಅವನು ಬಲವಂತದಿಂದ ತನ್ನ ಹಿಂದೆ ಸುತ್ತ ನನ್ನನ್ನು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅಂತ ಉಮಾ ಅವನ ವಿರುದ್ಧನೇ ಆರೋಪಿಸಿದ್ಲು. ಅವರೆಲ್ಲ ಉಮಾಳ ಮಾತನ್ನ ಇಲ್ಲಿ ಸಮರ್ಥಿಸ್ಕೊಂಡ್ರು. ಈ ಗೌರವ್ ಅವಳಿಂದ ಇದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ. ಅವನು ಅವಳಿಗೆ ಬುದ್ಧಿ ಹೇಳೋದಕ್ಕೆ ಪ್ರಯತ್ನ ಪಟ್ಟು ಅವಳನ್ನ ಸರಿಹದಿಗೆ ತರೋದಕ್ಕೆ ಬಯಸಿದ್ದ. ಆದ್ರೆ ಅವಳ ಮೇಲೆ ಇದ್ದಂತ ಪ್ರೀತಿ ಮಾತ್ರ ಸ್ವಲ್ಪನೂ ಕಡಿಮೆ ಆಗಿರಲಿಲ್ಲ. ಆದ್ರೆ ಈ ಉಮಾ ಅವನನ್ನ ಯಾವತ್ತೂ ಕೂಡ ಪ್ರೀತಿ ಮಾಡಲಿಲ್ಲ. ಗೌರವ್ ತಾನು ಅವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದ. ಅದನ್ನೇ ಅವ್ರಿಗೂ ಹೇಳಿದ್ದ. ಆದ್ರೆ ಅವ್ರ್ಯಾರು ಕೂಡ ಅವನ ಮಾತನ್ನ ಕೇಳುವಂತ ಸ್ಥಿತಿಯಲ್ಲಿ ಇರಲಿಲ್ಲ. ಇಂಥ ಒಳ್ಳೆ ಮನಸ್ಸಿನ ಯುವಕ ಅವ್ರಿಗೆ ಬೇಕಾಗಿರ್ಲಿಲ್ಲ. ಅವಳಿಂದ ದೂರ ಇರುವಂತೆ ಅವರು ಅವನಿಗೆ ಧಮಕಿ ಹಾಕಿದ್ರು. ಅವನ ಹಾಗೂ ಅವಳ ನಡುವಿನ ಅನುರಾಗದ ಬಗ್ಗೆ ಆಕೆಯ ಸಹೋದರಿಗೆ ಗೊತ್ತಿತ್ತು. ಆದ್ರೆ ಆ ಒಂದು ಸಮಯದಲ್ಲಿ ಆಕೆ ಕೂಡ ಗೌರವನ ನೆರವಿಗೆ ಬರಲಿಲ್ಲ. ಅವಳು ತನ್ನ ಪ್ರಿಯತಮನ ಜೊತೆ ಸೇರಿ ಈ ಗೌರವನ ವಿರುದ್ಧನೇ ಹೇಳಿಕೆಯನ್ನ ಕೊಟ್ಲು. ಈ ಒಂದು ವಿಷಯವಾಗಿ ಉಮಾಳ ಸೋದರಿಯ ಪ್ರಿಯಕರನಿಗೂ ಹಾಗೂ ಗೌರವ್ಗೂ ಘರ್ಷಣೆ ನಡೀತು. ಅವನು ಈ ಗೌರವನ ಕಪಾಳಕ್ಕೆ ಬಾರಿಸಿದ್ದ. ಉಮಾಳ ಸಹವಾಸಕ್ಕೆ ಬಂದ್ರೆ ಜೀವವನ್ನು ತೆಗೆದುಬಿಡ್ತೀನಿ ಅಂತ ಧಮಕಿ ಹಾಕಿದ್ದ. ಆದ್ರೆ ಜೀವಕ್ಕೆ ಹೆದರಿ ಪ್ರೀತಿ ಬಿಟ್ಕೊಡುವಂತ ಜಾಯಮಾನ ಈ ಗೌರವನದಾಗಿರ್ಲಿಲ್ಲ. ಅದು ಉಮಾಳ ಕಡೆಯವ್ರಿಗೂ ಗೊತ್ತಿತ್ತು. ಆದ್ರೆ ಅವರು ಉಮಾಳ ವರ್ತನೆಯನ್ನು ಸರಿಪಡಿಸುವ ಬದಲು ಈ ಗೌರವನ ಮನೆಯವರ ಮೇಲೆ ಇಲ್ಲ ಸಲ್ಲದ ಆರೋಪವನ್ನ ಮಾಡಿದ್ರು. ಇದು ಕೊನೆಗೆ ಹೇಗಾಯ್ತು ಅಂದ್ರೆ ಈ ಗೌರವ್ ತನ್ನ ಪ್ರಾಣವನ್ನ ತಾನೇ ಕಳೆದುಕೊಳ್ಳೋದಿಕ್ಕೆ ನಿರ್ಧರಿಸಿದ್ದ. ಅವನು ಅವರ ಅಪವಾದಗಳಿಗೆ ಹೆದರಿ ಕೊನೆಯಲ್ಲಿ 5 ನಿಮಿಷಗಳ ಸುದೀರ್ಘ ವಿಡಿಯೋವನ್ನ ಮಾಡಿ ಅದರಲ್ಲಿ ತನ್ನ ಅಸಹಾಯಕತೆಯನ್ನು ತೋಡ್ಕೊಂಡು ಕೊನೆಗೆ ತನ್ನ ಪ್ರಾಣವನ್ನ ಕಳೆದುಕೊಂಡ. ಅದರಲ್ಲಿ ಅವನು ತನ್ನ ಹಾಗೂ ಉಮಾಳ ನಡುವಿನ ಸಂಬಂಧದ ಬಗ್ಗೆ ವಿವರಣೆ ಕೊಡ್ತಾ ಅವಳ ಕಡೆಯವರ ನಿರಂತರ ಟಾರ್ಚರ್ ಬಗ್ಗೆ ಹೇಳಿ ಅದರಿಂದ ತನಗೆ ಬದುಕುವಂತ ದಾರಿನೇ ಇಲ್ಲ ಅಂತ ಕನ್ಫೆಸ್ ಅನ್ನ ಮಾಡ್ಕೊಂಡಿರೋದು ನಿಜಕ್ಕೂ ಮನ ಕಲಕುವಂತಿದೆ. ಸಾಯುವ ಸಮಯದಲ್ಲಿ ಅವನ ಬಳಿ ಎಲ್ಲವೂ ಕೂಡ ಇತ್ತು. ಹೊಸ ಮನೆ, ಗಾಡಿ, ಉದ್ಯೋಗ ಹಾಗೂ ಅವನ ಅಣ್ಣನಿಗೆ ಆಗಷ್ಟೇ ಮದುವೆಯಾಗಿತ್ತು. ಇಷ್ಟೆಲ್ಲ ಭಾಗ್ಯಗಳು ಇದ್ರೂ ಕೂಡ ಗೌರವ್ ಬದುಕಲಿಲ್ಲ. 5 ನಿಮಿಷಗಳ ವಿಡಿಯೋವನ್ನ ಮಾಡದಂತ ಗೌರವ್ ತನ್ನ ತಂದೆ ತಾಯಿಗೆ ಕ್ಷಮೆಯನ್ನು ಕೋರಿ ಟ್ರೈನ್ಗೆ ತಲೆ ಕೊಟ್ಟು ತನ್ನ ಪ್ರಾಣವನ್ನ ಕಳೆದುಕೊಂಡ. ಈ ಒಂದು ಸುದ್ದಿ ಫೆಬ್ರವರಿಯಲ್ಲಿ ದೇಶಾದ್ಯಂತ ಸಂಚಲನ ಉಂಟುಮಾಡಿತ್ತು. ಇವನ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹಲವು ಕಡೆ ಜನ ಪ್ರತಿಭಟಿಸಿ ಆಗ್ರಹಿಸಿದ್ರು. ವೀಕ್ಷಕರೇ, ಅಂತಿಮವಾಗಿ ನಾವು ಗೌರವನ ಸಾವಿನಿಂದ ತಿಳಿಯೋದು ಏನ್ ಗೊತ್ತಾ? ಯಾರ ಮೇಲೂ ಕೂಡ ಅಂಧ ವಿಶ್ವಾಸ ಹಾಗೂ ಅತಿಯಾದ ನಂಬಿಕೆಯನ್ನು ಇಟ್ಕೊಳ್ಳೋದು ಒಳ್ಳೆಯದಲ್ಲ. ಇಲ್ಲಿ ಸ್ವಾಭಿಮಾನ ಹಾಗೂ ಆತ್ಮ ಗೌರವ ಎಲ್ಲಕ್ಕಿಂತ ದೊಡ್ಡ ಸಂಗತಿಗಳು. ಯಾರು ಇವುಗಳಿಗೆ ಬೆಲೆ ಕೊಡೋದಿಲ್ವೋ ಅವರನ್ನ ನಾವು ಆರಂಭದಲ್ಲಿನೇ ದೂರ ಇಡೋದು ಹೆಚ್ಚು ಸೂಕ್ತ. ಇಲ್ಲಾಂದ್ರೆ ನಮ್ಮ ನಾಶಕ್ಕೆ ನಾವೇ ಕಾರಣ ಆಗ್ಬೇಕಾಗುತ್ತೆ ಅಂತ ಹೇಳ್ತಾ ಈ ಗೌರವನ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ನ ಮೂಲಕ ತಿಳಿಸಿ. ನಮಸ್ಕಾರ.